ಸಿದ್ದರಾಮಯ್ಯನವರಿಗೆ ತಾಕತ್ತಿದ್ರೆ ಈ ಕೂಡಲೇ ಕೊತ್ತೂರು ಮಂಜುನಾಥ್ ಅವ್ರನ್ನ ಬಂಧಿಸಬೇಕು. ಜಾತಿ ಕಳ್ಳರನ್ನು ಪೋಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಕೊತ್ತೂರು ಮಂಜುನಾಥನನ್ನು ಸುಳ್ಳು ಜಾತಿ ಕಳ್ಳರನ್ನು ಪೋಷಿಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಬಗ್ಗೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಅವ್ರಿಗೆ ನಮ್ಮ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಇವರು ತಪ್ಪು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಅವರು ಜಾತಿ ಪರಿಶೀಲನಾ ಸಮಿತಿಯಲ್ಲಿ ಆದೇಶ ಮಾಡಿದ್ದಾರೆ. ಈ ಎಲ್ಲ ಆದೇಶಗಳನ್ನು ನಿರಾಕರಿಸಿ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ಸುಳ್ಳು ಜಾತಿ ಪ್ರಮಾಣ ಪತ್ರ ಪಡ್ಕೊಳ್ತಕ್ಕಂತ ಕೆಲವು ಕಿಡಿಗೇಡಿಗಳ ಒಂದು ದುರ್ನಡತೆಯನ್ನ ಖಂಡಿಸಿ ಮತ್ತೆ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಸರ್ಕಾರದ ನಡವಳಿಯನ್ನ ಖಂಡಿಸಿ ನಿರಂತರವಾದ ನಾವು ಚಳವಳಿ ಮಾಡ್ತಾ ಇದ್ದೇವೆ. ಇವತ್ತು ಕರ್ನಾಟಕದ ಇತಿಹಾಸದಲ್ಲಿ ರಾಮಕೃಷ್ಣ ಹೆಗಡೆಯವರ ಸರ್ಕಾರ 25,000 ಸುಳ್ಳು ಜಾತಿ ಕಳ್ಳರನ್ನ ಕ್ಷಮಾದಾನ ಮಾಡಿದೆ. ಎಸ್.ಎಂ. ಕೃಷ್ಣ ಸರ್ಕಾರ 25,000 ಸುಳ್ಳು ಜಾತಿ ಕಳ್ಳರನ್ನ ಕ್ಷಮಾದಾನ ಮಾಡಿದೆ. ಈಗ ಸಿದ್ದರಾಮಯ್ಯನವರ ಸರ್ಕಾರದಲ್ಲೂ ಕೂಡ ಬಹಳ ಸುಳ್ಳು ಜಾತಿ ಪ್ರಮಾಣ ಪತ್ರ ತಗೊಂಡಿದ್ದಾರೆ. ಪ್ರಸ್ತುತ ಕೋಲಾರ ಶಾಸಕರಾಗಿರ್ತಕ್ಕಂಥ ಕೊತ್ತೂರು ಮಂಜುನಾಥ್ ಅವರು ಈ ಹಿಂದೆ ಮುಳಬಾಗಿಲಲ್ಲಿ ಸ್ಪರ್ಧೆ ಮಾಡಿದಾಗ ಮುಳಬಾಗಿಲಲ್ಲಿ ಸುಳ್ಳು ಜಾತಿ ಪ್ರಮಾಣ ಪತ್ರ ಕೊಟ್ಟು ಶಾಸಕರಾಗಿದ್ರು. ಈ ಬಗ್ಗೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಅವ್ರಿಗೆ ನಮ್ಮ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಇವರು ತಪ್ಪು ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿಗಳು ಅವರು ಜಾತಿ ಪರಿಶೀಲನಾ ಸಮಿತಿಯಲ್ಲಿ ಆದೇಶ ಮಾಡಿದ್ದಾರೆ. ಈ ಎಲ್ಲ ಆದೇಶಗಳನ್ನು ನಿರಾಕರಿಸಿ ಸಿದ್ದರಾಮಯ್ಯನವರ ಸರ್ಕಾರ ವಿಫಲರಾಗಿದ್ದಾರೆ. ನಿಜವಾಗ್ಲೂ ಸುಳ್ಳು ಜಾತಿ ಕಳ್ಳರನ್ನ ಸಿದ್ದರಾಮಯ್ಯನವರಿಗೆ ತಾಕತ್ತಿದ್ರೆ ಈ ಕೂಡಲೇ ಕೊತ್ತೂರು ಮಂಜುನಾಥ್ ಅವ್ರನ್ನ ಬಂಧಿಸಬೇಕು. ಅವ್ರಿಗೆ ಶಾಸಕ ಸ್ಥಾನವನ್ನ ವಜಾ ಮಾಡಬೇಕು. ಮತ್ತೆ ಇಂಥ SC/STಗಳ ಅವಕಾಶ ವಂಚಿಸ್ತಕ್ಕಂಥ ದಾಷ್ಟ್ಯತನ ಮೆರೆದಿರ್ತಕ್ಕಂಥ ಅವ್ರೇನು ಮುಳಬಾಗಿಲಲ್ಲಿ ಶಾಸಕರಾಗಿ ಪಡ್ಕೊಂಡ್ರು ಆ ಎಲ್ಲ ಅನುದಾನವನ್ನ ವಾಪಸ್ ಜಪ್ತಿ ಮಾಡಬೇಕು ಅಂತ ಹೇಳಿ ಕರ್ನಾಟಕ ದಲಿತ ಸಂಘ ಸಮಿತಿ ಒತ್ತಾಯ ಮಾಡ್ತದೆ. ಇಲ್ಲದೇ ಇದ್ರೆ ಕಾಂಗ್ರೆಸ್ ಗವರ್ಮೆಂಟ್ ಕೂಡ SC/STಗಳ ಅವಕಾಶಗಳನ್ನ ವಂಚನೆ ಮಾಡಿಯೇ ಬದುಕುವಂತ ಒಂದು ಪಕ್ಷ ಆಗಿದೆ ಅಂತ ಹೇಳಿ ನಾನು ಈ ಮೂಲಕ ಅವ್ರಿಗೆ ಎಚ್ಚರಿಸ್ತಾ ಇದ್ದೀನಿ. ಈ ವಿಚಾರದಲ್ಲಿ ಕೊತ್ತೂರು ಮಂಜು ಅವರು ಪತ್ರಿಕಾಗೋಷ್ಠಿ ಕರೆದೇನ್ ಹೇಳ್ತಾರೆ ಅಂದ್ರೆ, ನನ್ನ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇಲ್ದವರು ನನ್ನ ಬಗ್ಗೆ ಜಾತಿ ವಿರುದ್ಧ ಮಾತಾಡ್ತಾರೆ, ನನ್ನ ಜಾತಿ ಪ್ರಮಾಣ ಪತ್ರ ಸುಳ್ಳೇ ಆಗಿಲ್ಲ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ. ಹೈಕೋರ್ಟ್ ಗಿಂತ ಇನ್ನೇನ್ ಬೇಕು ಸಾಕ್ಷಿ ನಿಮ್ಗೆ ಕೊತ್ತೂರು ಮಂಜುನಾಥ್ ಅವರೇ? ನೀವು ಹೈಕೋರ್ಟ್ ಹೇಳಿದ್ಯಲ್ಲ ನಿಮ್ ಕತೆ, ನಿಮ್ ಚರಿತ್ರೆಯನ್ನ ಜಿಲ್ಲಾಧಿಕಾರಿ ಹೇಳಿದಾರಲ್ಲ ನಿಮ್ ಚರಿತ್ರೆಯನ್ನ. ಅವ್ರು ಹೇಳ್ತಾರೆ ನಾನೆಲ್ಲ ಕೊಲೆ ಮಾಡಿಲ್ಲ, ಇಲ್ಲ ಅಂತ. ಕೊಲೆ ಮಾಡ್ಬೇಕಾಗಿಲ್ಲ, ನೀವು ಅನ್ಯಾಯ ಮಾಡಿದ್ದೀರಿ. ನೈತಿಕ ಹೊಣೆ ಹೊತ್ತು ಈ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡಿ ಫಸ್ಟ್, ಆಮೇಲೆ ಬೇರೆ ಮಾತಾಡಿ. ನೀವು ನಿಮ್ಗೆ ನೈತಿಕತೆ ಇದ್ರೆ ಮುಳಬಾಗಿಲಲ್ಲಿ ಪಡ್ಕೊಂಡಂತ ಶಾಸಕ ಸ್ಥಾನದಲ್ಲಿ ಮುಳಬಾಗಿಲಲ್ಲಿ ಪಡ್ಕೊಂಡಂತ ಎಲ್ಲ ಸವಲತ್ತುಗಳನ್ನ ವಾಪಸ್ ಕೊಡಿ. ಆಗ ನಿಮ್ಮ ನೈತಿಕತೆಗೆ ಇರ್ತದೆ. ನಿಮ್ಗೆ ಯಾವ ನೈತಿಕತೆನೂ ಇಲ್ಲ. ನೀವು ಸುಳ್ಳು ಜಾತಿ ಕಳ್ಳತನ ಮಾಡಿ ಇವತ್ತು ಈ SC/ST ಅವಕಾಶಗಳು ವಂಚಿಸ್ತಕ್ಕಂತ ವಂಚಕರಾಗಿದ್ದೀರಿ. ಎಚ್ಚರವಾಗಿರಿ ನೀವು.